ಎಚ್ಚರ ಎಚ್ಚರ, ಕಾಫಿ ತೋಟದ ಕಡೆ ಹೋಗ್ತಿದ್ರೆ ಎಚ್ಚರ, ರಸ್ತೆಯಲ್ಲಿ ಓಡಾಡುವಾಗ್ಲೂ ಎಚ್ಚರ, ಮನೆ ಅಂಗಳದಲ್ಲಿರುವಾಗ್ಲೂ ಎಚ್ಚರ, ಯಾವುದಕ್ಕೂ ನೀವು ಇರಿ ಸ್ವಲ್ಪ ಎಚ್ಚರ. ಯಾಕಪ್ಪ ಈ ಎಚ್ಚರಿಕೆ ಅನ್ಕೊಂಡ್ರೆ, ಕಾಫಿ ನಾಡಿಗೆ ಅತಿಥಿಗಳ ಆಗಮನವಾಗಿದೆ. ಅತಿಥಿಗಳು ಬಂದ್ರೆ ನಾವ್ಯಾಕೆ ಎಚ್ಚರ ಆಗಿರ್ಬೇಕು ಅಂತ ಕೇರ್ಲೆಸ್ ಮಾಡಿದ್ರೆ ನಮ್ ತಿಥಿ ಆದ್ರೂ ಆಗಬಹುದು. ಅಚ್ಚರಿ ಪಡ್ಬೇಕಾಗಿಲ್ಲ, ಯಾಕಂದ್ರೆ ಬಂದಿರೋದು ಸಾಮಾನ್ಯ ಅತಿಥಿಗಳಲ್ಲ. ಅವರು ನಡೆದಿದ್ದೇ ದಾರಿ, ಆ ಅತಿಥಿಗಳು ಆಡಿದ್ದೇ ಆಟ. ಅಷ್ಟಕ್ಕೂ ಹೇಗಿದೆ ಅವರ ಹವಾ ಅನ್ನೋದನ್ನ ಒಮ್ಮೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವರುಗಳ ಆರ್ಭಟ. ಕ್ಯಾಡ್ಬರೀಸ್ ಆನೆ ನಡೆದಿದ್ದ ತೋಟದ ಬೇಲಿಯೇ ಉಡಿಸ್, ಇನ್ನೊಂದೆಡೆ ಮೋಟಾರ್, ಕಾರ್ ಎಲ್ಲವೂ ಪೀಸ್ ಪೀಸ್. ಹೀಗೆ ಎಲ್ಲವನ್ನ ಪುಡಿಗಟ್ಟಿ ಬಂದ್ರಲ್ಲ ನಾವು ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇರೋ ಕಾಡಾನೆಗಳ ಹಿಂಡು. ಇದೆಲ್ಲ ಕಂಡು ಬರ್ತಾ ಇರೋದು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚೀಕನಹಳ್ಳಿ, ಗೋಣಿಬೀಡು, ಕಸ್ಕೆಬೈಲ್, ಚಂದ್ರಾಪುರ, ಮಾಕೋನಹಳ್ಳಿ, ಕೊಲ್ಲಿಬೈಲ್ ಸೇರಿ ಮೂಡಿಗೆರೆಯ ಸುತ್ತಮುತ್ತ ಗ್ರಾಮಗಳಲ್ಲಿ. ಸದ್ಯ ಹಾಲಿಡೇ ಮೂಡ್ನಲ್ಲಿರುವ ಗಜಪಡೆ ಗ್ಯಾಂಗ್ ಏನು ಅಂದ್ರೆ ಏನನ್ನೂ ಕೂಡ ಉಳಿಸ್ತಿಲ್ಲ. ಸಿಕ್ಕಿದ್ದನ್ನೆಲ್ಲ ಹುಡೀಸ್ ಪೀಸ್ ಪೀಸ್ ಮಾಡ್ತಿದ್ದಾವೆ. ಹೇಗೆ ಅಟ್ಟಹಾಸ ಕೈಯುತ್ತಾ ಇರೋದು ಒಂದೇ ಟೀಮ್ ಅಲ್ಲ, ಬದಲಾಗಿ 4-5 ಟೀಮ್ಗಳು. ಒಂದ್ ಕಡೆ 15ಕ್ಕೂ ಹೆಚ್ಚು ಆನೆಗಳಿರುವ ಬೀಟಮ್ಮ ಗ್ಯಾಂಗ್, ಇನ್ನೊಂದೆಡೆ 10ಕ್ಕೂ ಹೆಚ್ಚು ಆನೆಗಳಿರುವ ಭುವನೇಶ್ವರಿ ಗ್ಯಾಂಗ್, ಇನ್ನೊಂದು ಕಡೆ 3-4 ಟೀಮ್ಮೇಟ್ಸ್ ಇರೋ ಗ್ಯಾಂಗ್. ಇವುಗಳ ಮಧ್ಯೆ ನಾನೇನು ಕಡಿಮೆ ಅಂತ ಹಾವಳಿ ಇಡ್ತಾ ಇರೋ ಒನ್ ಅಂಡ್ ಓನ್ಲಿ ಒಂಟಿ ಕೊಂಬಿನ ಒಂಟಿ ಸಲಗ ಭೀಮ. ಹೀಗೆ 40ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಮೂಡಿಗೆರೆ ತಾಲೂಕಿನಾದ್ಯಂತ ತಮ್ಮ ದರ್ಬಾರ್ ನಡೆಸ್ತಾ ಇವೆ. ಹೀಗಾಗಿ ರೈತರ, ಜನ ಸಾಮಾನ್ಯರ ಪಾಡು ಹೇಳತಿರದಾಗಿದೆ. ತೋಟದಲ್ಲಿ ಕೆಲಸ ಮಾಡಿಸೋದಿರ್ಲಿ, ತೋಟದ ಕಡೆ ಮುಖ ಹಾಕೋದು ದುಸ್ತರ ಆಗ್ಬಿಟ್ಟಿದೆ. ಹಾಗಂತ ತೋಟದಲ್ಲಿ ಮಾತ್ರ ಕಾಡಾನೆಗಳು ಹಾವಳಿ ಇಡ್ತಿಲ್ಲ. ಯಾಕೆ ನೀವು ತೋಟದ ಕಡೆ ಬರ್ತಿಲ್ಲ ಅಂತ ಮನೆ ಅಂಗಳಕ್ಕೆ ಹುಡ್ಕೊಂಡು ಬಂದು ಕಿಟಕಿಯಲ್ಲಿ ಬಗ್ಗಿ ನೋಡ್ತದೆ. ನೀವು ಸ್ವಿಮ್ ಮಾಡೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನಾನು ಸ್ವಿಮ್ ಮಾಡ್ಲಾ ಅಂತ ಚೆಕ್ ಮಾಡ್ತದೆ. ಹೇಗೆ ಕಾಡು ತೋಟ ಅಲ್ಲದೆ ಮನೆಗೂ ಕಾಡಾನೆಗಳು ಹುಡ್ಕೊಂಡು ಬರೋ ಹಂತಕ್ಕೆ ತಲುಪಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಈ ಮಧ್ಯೆ ಜೀವನ ಅಂತ ತೊಳಲಾಟದಲ್ಲಿ ಇದೀಗ ಜನರಿದ್ದಾರೆ. ಸದ್ಯಕ್ಕೆ ಜೀವ ಉಳಿದ್ರೆ ಸಾಕಪ್ಪ ಅಂತ ಅನ್ಕೊಂಡ್ರು ಜೀವನದ ಭಾಗವೇ ಆಗಿರುವ ಕಾಫಿ ತೋಟಗಳ ಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದೆಡೆ ಕಾಡಾನೆಗಳ ಹಾವಳಿಯನ್ನ ಕಂಟ್ರೋಲ್ ಮಾಡೋಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾದ್ರೂ ಬಲವಂತವಾಗಿ ಏನನ್ನೂ ಮಾಡದ ಅಸಹಾಯಕ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆ ಇದೆ. ಯಾಕಂದ್ರೆ ಕಾಡಾನೆಗಳನ್ನ ದನಗಳಂತೆ ಓಡಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಂತ ಓಡಿಸದೆ ಇರೋದಕ್ಕೂ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವ ಸಿಬ್ಬಂದಿ ಕಾಡಾನೆಗಳ ಚಲನವಲನಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಯಾವುದಕ್ಕೂ ಜನ ಸಾಮಾನ್ಯರು ಸ್ವಲ್ಪ ಎಚ್ಚರದಿಂದ ಇರುವುದು ಒಳಿತು. ಹಾಗಂತ ಕಾಡಾನೆಗಳು ಕೇವಲ ಮೂಡಿಗೆರೆಯಲ್ಲಿ ಮಾತ್ರ ಹಾವಳಿ ಇಡ್ತಿಲ್ಲ, ಬದಲಾಗಿ ಆಲ್ದೂರು, ಅರೆನೂರು, ಹ್ಯಾರಂಬಿ ಸೇರಿದಂತೆ ಬಾಳೆಹೊನ್ನೂರು, ಎನ್ಆರ್ಪುರ ಸುತ್ತಮುತ್ತಲೂ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಲೇ ಇದೆ. ಯಾವುದಕ್ಕೂ ನೀವು ಎಚ್ಚರ. ಪ್ರಶಾಂತ್ ಮೂಡ್ಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.